ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಸಹಯೋಗದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಚರಿಸಲಾಯಿತು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ನಾಡಿನ ಭವಿಷ್ಯಕ್ಕಾಗಿ ಮಕ್ಕಳು, ಮಕ್ಕಳ ಭವಿಷ್ಯಕ್ಕಾಗಿ ನಾವು, ಮಕ್ಕಳ ದುಡಿಮೆ ಜೀವನವಿಡೀ ಬವಣೆ ಎಂಬ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಜಿಲ್ಲಾಧಿಕಾರಿ ಪ್ರಭುಜಿ, ತಹಶೀಲ್ದಾರ್ ರಶ್ಮಿ, ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬನಾಜ್ಮಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಹೇಶ್ ಕುಮಾರ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಶಿಲ್ಪಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಟಿಪಿ ರಾಮಲಿಂಗೇಗೌಡ, ಬಾಲಕಾರ್ಮಿಕ ಪದ್ಧತಿ ಮಕ್ಕಳ ಅಮೂಲ್ಯವಾದ ಬಾಲ್ಯವನ್ನು ಕಸಿಯುತ್ತಿದ್ದು, ಇದನ್ನು ತಡೆಗಟ್ಟುವ ಅಗತ್ಯವಿದೆ. ಮಕ್ಕಳ ಉತ್ತಮ ಬದುಕು ಮತ್ತು ಭವಿಷ್ಯವನ್ನು ರೂಪಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಂವಿಧಾನದಲ್ಲಿ ಮಕ್ಕಳ ಎಲ್ಲರಿಗೂ ಹಕ್ಕನ್ನ ಕೊಟ್ಟಿದೆ ಆರ್ಟಿಕಲ್ 21 ಕೆಳಗಡೆ. ಹಾಗಾಗಿ 14 ವರ್ಷ ತುಂಬುವ ತನಕ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರ ಮತ್ತು ಸಮಾಜದ ನಮ್ಮೆಲ್ಲರ ಹೊಣೆಯಾಗಿದೆ. ಜಿಲ್ಲಾಧಿಕಾರಿ ಜಿ ಪ್ರಭು, 14 ವರ್ಷದೊಳಗಿನ ಮಕ್ಕಳು ಶಾಲೆಯಲ್ಲಿರಬೇಕೇ ಹೊರತು ದುಡಿಮೆಯಲ್ಲ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗಾಗಿ ಸರ್ಕಾರ ಹಲವು ಕಾನೂನುಗಳನ್ನು ಜಾರಿಗೆ ತಂದಿದೆ. ಹಲವರು ಕಾನೂನನ್ನು ಉಲ್ಲಂಘಿಸಿ ಮಕ್ಕಳನ್ನು ದುಡಿಮೆಗೆ ನೇಮಿಸಿಕೊಳ್ಳುತ್ತಾರೆ. ಬಾಲಕಾರ್ಮಿಕರನ್ನು ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಎಂದರು. ಬಾಲಕಾರ್ಮಿಕರನ್ನ ನಾವು ಮಾಡ್ಕೊಳ್ಬಾರ್ದು. ಯಾವುದೇ ಓನರ್, ಮಾಲೀಕ ಇರಲಿ, ಅಂಗಡಿಯ ಮಾಲೀಕ ಇರಲಿ, ಹೋಟೆಲ್ ಮಾಲೀಕ ಇರಲಿ, ಯಾರೇ ಇದ್ರೂ ಕೂಡ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ವಿದ್ಯಾರ್ಥಿನಿ ನಿತ್ಯ, ಬಡತನದ ಕಾರಣದಿಂದ ಮಕ್ಕಳು ಹೋಟೆಲ್, ಚಿಲ್ಲರೆ ಅಂಗಡಿ, ಗ್ಯಾರೇಜ್ ಮೊದಲಾದ ಕಡೆ ಕೆಲಸ ಮಾಡುತ್ತಿರುತ್ತಾರೆ. ಇದು ಕಾನೂನು ಪ್ರಕಾರ ಅಪರಾಧ ಎಂದರು. ಯಾಕೆ ಬಡತನ ಅಂತ ಶಿಕ್ಷಣನ ನಾವು ಒಂದು ಸ್ಪಾಯ್ಲ್ ಮಾಡಬೇಕು? ನಮ್ಮ ಒಂದು ಭವಿಷ್ಯಕ್ಕೆ ತುಂಬ ಒಂದು ಆಪರ್ಚುನಿಟೀಸ್ ಇದೆ, ಅದನ್ನು ಯಾಕೆ ನಾವು ಸ್ಪಾಯ್ಲ್ ಮಾಡ್ಕೋಬೇಕು? ದಯವಿಟ್ಟು ಎಲ್ಲರಿಗೂ ನಾನು ವಿನಂತಿ ಮಾಡೋದೇನೆಂದರೆ, ಬಡತನ ಅಂತ ಮಕ್ಕಳನ್ನ ಮನೇಲಿ ಇರಿಸೋದಾಗಲಿ ಅಥವಾ ಶಾಲೆಗೆ ಏನಂದರೆ ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸ ಇಡೋದಾಗಲಿ ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ವಿದ್ಯಾರ್ಥಿನಿ ಶರ್ಮಿಳಾ, ಮಕ್ಕಳ ಶೈಕ್ಷಣಿಕ ಜೀವನಕ್ಕಾಗಿ ಸರ್ಕಾರ ಉಚಿತವಾಗಿ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿದ್ದು, 14 ವರ್ಷದೊಳಗಿನ ಮಕ್ಕಳು ಶಾಲೆಗಳಿಂದ ದೂರ ಉಳಿಯದೆ ಕಡ್ಡಾಯವಾಗಿ ವಿದ್ಯಾಭ್ಯಾಸ ಮಾಡಬೇಕು. ನೋಡ್ಬಿಟ್ಟು ಹಂಗೆಲ್ಲ ಹೋಗೋದು ಇದು ಮಾಡಬೇಡಿ, ಎಲ್ಲರನ್ನೂ ಶಾಲೆಗೆಲ್ಲ ಸೇರಿಸಿ, ಇಲ್ಲ ಬಟ್ಟೆ ಅಂಗಡಿಯಲ್ಲಿ, ಹೋಟ್ಲಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಂತ ಮಕ್ಕಳು, ಆ ಥರ ಕೆಲಸಕ್ಕೆಲ್ಲ ಕಳಿಸ್ಬೇಡಿ. ಪೇರೆಂಟ್ಸ್ ಯಾರಿದ್ದೀರಾ ಅವರು